ಹಲೋ ನಮಸ್ಕಾರ. ನಾನು ನವೀನ ಪ್ರಜಾಕೀಯ. ನಾನಿವತ್ತು ವಿಡಿಯೋ ಮಾಡ್ತಿರೋ ಕಾರಣ ಏನಪ್ಪಾ ಅಂದ್ರೆ, ಯಾರೋ ಫೋನ್ ಮಾಡಿದ್ರು ನನಗೆ, ಸ್ನೇಹಿತರು ಫೋನ್ ಮಾಡಿ, ನವೀನ ಇವತ್ತು ಅಜ್ಜಂಪುರ ಹಾಸ್ಪಿಟ್ಲಿಗೆ ಹೋಯ್ದೆ ಕಣ, ಅಲ್ಲಿ ಡಾಕ್ಟ್ರೇ ಇರಲ್ಲ, ಭಾನುವಾರ ಆದ್ರೆ ಇರಲ್ಲ, ಶನಿವಾರ ಇರಲ್ಲ, ಇನ್ನೊಂದಿರಲ್ಲ, ವಿಡಿಯೋ ಮಾಡೋ ಅಂದ್ರು. ಹೌದಾ? ಇನ್ನೊಬ್ರು, ಅಲ್ಲಿ ಬಸ್ಸೇ ಬತ್ತಿಲ್ಲ, ನೀನೇನಾರು ಮಾಡಿ ವಿಡಿಯೋ ಮಾಡ್ಬೇಕು, ನೀನೇನಾರು ಮಾಡ್ತೀಯಾ ಮಾಡು ಅಂದ್ರು. ಆಮೇಲೆ ಸಾಕಾಗೋಯ್ತು ಒಂದಿಷ್ಟು ವಿಷಯಗಳು. ನನಗೂ ಕೋಪ ಬಂದಿತ್ತು, ನೆತ್ತಿಗೇರಿತ್ತು ಅಂತಾರಲ್ಲ ಹಂಗೇರಿತ್ತು. ಫೋನ್ ಒಂದು ಸ್ವಲ್ಪ ಹೊತ್ತು ಇಟ್ಕೊಂಡೆ ಅವರಿಗೆ. ಯಾಕ್ರಪ್ಪ ನಿಮಗೆ ಮೊಬೈಲ್ ಇಲ್ವಾ, ನಿಮ್ಮದು ಫೇಸ್ಬುಕ್ ಇಲ್ವಾ? ನಾವು ಅಣ್ಣ ಹೆಂಗಣ್ಣ ನಾವು, ನಂದು ಐತಿ ಆದರೆ ಅಣ್ಣ ಅದು ಅಂದರು. ಅಲ್ರಪ್ಪ ಯಾಕ್ರೋ ಹಿಂಗಂತೀರಾ? ಅಲ್ಲಣ್ಣ ನಾವು ಮಾಡೋಕ್ಕಾಗಲ್ಲ, ನೀನು ಮಾಡು ಅಂದರು. ನೀವು ಯಾಕೆ ಮಾಡೋಕ್ಕಾಗಲ್ಲ ಅಂತ ಕೇಳಿದೆ. ಆಮೇಲೆ ಅದೇ ರೀತಿ ಅವ್ರು ನಮ್ಮೂರವರೇ ಆಗಿದ್ರಿಂದ ನಾನು ಒಂದು ಸ್ವಲ್ಪ ಕೇಳಿದೆ. ಮೊನ್ನೆ ಲೈಟ್ ಇದು ಬೇಕಾ ಅದು ಬೇಕಾ ಅಂತ, ನೀರು ಹಿಂಗೆ ಬೇಕಾ ಹಂಗೆ ಬೇಕಾ ಅಂತ ಪೋಲಿಂಗ್ ಬಿಟ್ಟಿದ್ದೀನಿ, ಆ ಪೋಲಿಂಗಲ್ಲಿ ಓಟ್ ಹಾಕಿದ್ದೀರಾ ಅಂತ ಕೇಳಿದೆ. ಇಲ್ಲಣ್ಣ ಅಂದರು. ಅಲ್ರಪ್ಪ ಒಂದು ಬಟನ್ನು, ನಿಮ್ದೊಂದು ಬಟನ್ನು ಅಲ್ಲಿ ಒತ್ತಿರೆ ಹೌದು ಇಲ್ಲ ಹೌದು ಇಲ್ಲ, ಅದು ಏನು ಆಯ್ಕೆ 1 ಇಲ್ಲ ಆಯ್ಕೆ 2 ಇಲ್ಲ ಎ ಇಲ್ಲ ಬಿ, ಇಷ್ಟು ಒತ್ತಕ್ಕೂ ಕೂಡ ಆಗ್ತಾ ಇಲ್ವಲ್ಲ, ಹೆಂಗ್ ಸಾಧ್ಯ ಅಂದೆ. ನನಗೆ ಅವಾಗ ಅನಿಸ್ತು, ಹೌದಲ್ಲ, ಇಷ್ಟು ಜವಾಬ್ದಾರಿ ತಾಣ್ಲಿಲ್ಲಂತ ಜನ ದೊಡ್ಡ ದೊಡ್ಡ ಪ್ರೋಗ್ರಾಮ್ಗಳಲ್ಲಿ, ರಿಯಾಲಿಟಿ ಶೋಗಳಲ್ಲಿ ಕೋಟಿ ಗಟ್ಟಲೆ ಓಟ್ ಹಾಕ್ತಿದ್ದಾರೆ, ಹೆಂಗ್ ಸಾಧ್ಯ ಇದು ಅಂತ. ನನಗೆ ಅದು ರಿಯಾಲಿಟಿ ಶೋದ್ ಬಿಟ್ಟಾಕ್ರಿ, ಅದಕ್ಕೆ ಓಟ್ ಹಾಕರು ಅವ್ರ ಫ್ಯಾನ್ಸ್, ಅವರು ಅದು ಇನ್ನೇನೋ ಐತಿ ಮತ್ತೊಂದೈತಿ ಆಗ್ಲಿ, ಈ ನಿಮಗೋಸ್ಕರ ನೀವು ಟೈಮ್ ಕೊಡ್ಲಿಲ್ದಾರೋ ಅಲ್ಲೆಲ್ಲ ಟೈಮ್ ಕೊಡ್ತಾ ಇದ್ದೀರಾ, ಅದು ನಿಮ್ಮ ಜೀವನ ಬದಲಾಯಿಸುತ್ತಾ? ನೀವೆಲ್ಲ ಹಿಂಗಿರೋದಕ್ಕೆ ಈ ರಾಜಕೀಯ ವ್ಯವಸ್ಥೆ ಹೆಂಗಾಗ್ಬಿಡುತ್ತೆ ಅಂದ್ರೆ, ಜನ ಸರಿಲ್ಲ ಅಂತ ಹೇಳ್ಕೊಂತಿದ್ದಾರೆ. ನೀವೆಲ್ಲರೂ ಕೂಡ ಇಷ್ಟೆಲ್ಲ ಹೇಳಿ, ಅವನಿಗೆ ಫೋನಲ್ಲಿ ಹೇಳಿ ಅದನ್ನೇ ವಿಡಿಯೋ ಮಾಡ್ತಾ ಇದ್ದೀನಿ. ಹೇಳಿದ್ಮೇಲೆ ಅಣ್ಣ ಈಗೇನಪ್ಪ ನಾನೇ ಬಂದು ವಿಡಿಯೋ ಮಾಡ್ಬೇಕನ್ನ ಅಂದೆ. ಇಲ್ಲ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಜೊತೆಗೆ ಅಂದ. ಇನ್ನೂ ನನ್ನನ್ನು ಬಿಡಲ್ವಲ್ರೋ ನೀವು ಅಂದೆ. ಅದಕ್ಕೆ ಇಲ್ಲ ಕಣ, ನಾನೇ ಹೋಗಿ ವಿಡಿಯೋ ಮಾಡ್ತೀನಿ, ನಾನು ಫೇಸ್ಬುಕ್ನು ರೆಡಿ ಮಾಡ್ಕೊಂತೀನಿ, ನಾನು ಶೇರ್ ಮಾಡ್ತೀನಿ ಅಂದ. ಸದ್ಯ ಸಮಾಧಾನ ಆಯ್ತು, ಹೋಗಿದ್ ಜೀವ ಬಂದಂಗಾತು. ಅಟ್ಲೀಸ್ಟ್ ಒಬ್ಬ ಬದಲಾದ್ನಲ್ಲ, ಒಬ್ಬಗ್ ವಿಚಾರ ಓದ್ತಲ್ಲ ಅಂತ ಒಲೆ ಬಡಿತದೆ. ಇದು ಒಬ್ಬಗ್ ವಿಚಾರ ಓತು, ಇನ್ನೊಬ್ಬಗ್ ವಿಚಾರ ಹೋಗ್ಬೇಕು. ಈ ವಿಡಿಯೋ ನೋಡ್ತಿರೋನಿಗೆ ಅಂದ್ರೆ ಏನ್ ಮಾಡ್ಬೇಕು? ನಾನು ವಿಡಿಯೋ ಮಾಡ್ಬೇಕಾಯ್ತು, ನನ್ನ ಜವಾಬ್ದಾರಿ ಇದು, ನಾನು ಮಾಡಿದ್ದೀನಿ. ಸರಿ, ಇನ್ನೊಬ್ಬಗ್ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನೀವು ಶೇರ್ ಮಾಡ್ಬೇಕು. ಅದಕ್ಕೆ ನೋಡ್ರಿ ಅಂತ ಹೇಳ್ತಾ ಇರೋದು. ಪ್ರಜಾಕೀಯ ಅನ್ನೋದು ಬಹಳ ಸೂಪರ್ ಆಗಿರೋಂಥ ವ್ಯವಸ್ಥೆ. ಪ್ರಜಾಪ್ರಭುತ್ವದ ಯಥಾನಕಲು, ಹೋರಾಟ, ಹಾರಾಟ, ಕೀರಾಟ, ಚೀರಾಟ ಏನು ಇಲ್ಲ. ಬ್ಯಾನರು, ಸಭೆ ಸಮಾರಂಭ ಎಲ್ಲ ಎಷ್ಟು ಸೇಫ್ ಆಗಿ ನಿಮ್ಮನ್ನು ಇಟ್ಟಿದ್ದಾರೆ ಅಂದ್ರೆ, ಏನು ಮಾಡ್ಬೇಡ್ರಪ್ಪ, ಏನು ಕಳಿಬೇಡ್ರಪ್ಪ. ಇವತ್ತಿನ ಈ ಟೆಕ್ನಾಲಜಿ ನೋಡ್ಕೊಂಡು ನೀವು ಹೌದು ಇಲ್ಲ ಈ ತರದ್ದು ಒಂದು ವೋಟ್ ಹಾಕೊಂಡು ಒಂದು ಸಿಸ್ಟಮ್, ART, ಅಕೌಂಟಬಿಲಿಟಿ, ರೆಸ್ಪಾನ್ಸಿಬಿಲಿಟಿ, ಟ್ರಾನ್ಸ್ಪರೆನ್ಸಿ, ತಗೊಳ್ರಿ, ನಿಮಗೋಸ್ಕರ ತಗೊಳ್ರಿ. ಪ್ರಜಾಪ್ರಭುಗಳು ನೀವು. ಯಾರನ್ನು ಪಟಾಕಿ ಹೊಡೆದು MLA MP ಗಳನ್ನ ಪ್ರಭುಗಳು ಮಾಡಬೇಡ್ರಿ. ಗ್ರಾಮ ಪಂಚಾಯತಿ ಸದಸ್ಯ, ಇಡೀ ಇದ್ರಾಗೆ ಗ್ರಾಮ ಪಂಚಾಯತಿ ಸದಸ್ಯನಿಗೆ 2,000 ಸಂಬಳ ಕೊಡ್ತಾವ್ರೆ. ಅಲ್ಲೆಲ್ಲೋ MLA 1.5 ಲಕ್ಷ 2 ಲಕ್ಷ ಅಂತೇಳಿ ಅವು ಇವು ಆಳ ಮೂಳ TAD ಅಂತ ಕೊಡ್ತಾರೆ. ಹೆಂಗ್ ಸಾಧ್ಯ ಇದೆಲ್ಲ? ಹೆಂಗ್ ಬದಲಾಗುತ್ತೆ ಅಂತ ಯೋಚನೆ ಮಾಡಿದಾಗ, ಸರಿ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರಿಗೆ 100 ಮನೆ ಬರ್ತವೆ, 100-150 ಮನೆ ಬರ್ಬೋದು. ಸಿಂಪಲ್ ಆಗಿ ನಿಮ್ಮನ್ನೆಲ್ಲ ಇನ್ವಾಲ್ವ್ಮೆಂಟ್ ತಗೊಂಡ್ರೆ, ನೀವೆಲ್ಲ ಜವಾಬ್ದಾರಿ ತಗೊಂಡ್ರೆ, ಅವನಿಗೆ ಏನು ಅಂತ ಪುಡ್ಕೋಸಿ ಕಿತ್ತಾಕತ್ ಕೆಲಸ ಇರಲ್ಲ. ಅವಾಗ 2,000 ರೂಪಾಯಿ ಕೊಟ್ಟರು ನೀವು ನಡೀತೈತಿ. ಆದ್ರೆ ಒಂದು ಮಿನಿಮಮ್ ವೇಜಸ್ ಒಂದು 15-20 ಸಾವಿರ ಕೊಟ್ಟಿದ್ರೆ ಅದ್ಭುತವಾಗಿ ನೀವು ಪ್ರಶ್ನೆ ಮಾಡ್ಬೋದಾಯ್ತು. ಆ 2,000 ಅಲ್ವೇ, 2,000 ಕೊಟ್ರ ತಾಳ. ಆಮೇಲೆ ಅವ್ನು ಬಂದಾಗ ಇನ್ನು ಅವ್ನಿಗೆ ಜೈಕಾರ ಆಗ್ತೀರಾ. ಆ ಪಟಾಕಿ ನಿಮ್ಮನ್ನೆಲ್ಲ ಯಾವ್ದೋ ಒಂದು ಪ್ರಪಂಚ ಕರ್ಕೊಂಡು ಹೋಯ್ದಾರೆ ಕಣ್ರಯ್ಯ. ನಿಮ್ದು ವಿಜಯನಗರ ಸಾಮ್ರಾಜ್ಯ ಅವತ್ತೇನಿತ್ತು, ಈಗ ಬಡ್ಡಿ ಮಗೊಂದು ಕರ್ನಾಟಕದ ಸಾಮ್ರಾಜ್ಯ, ಭಾರತದ ಸಾಮ್ರಾಜ್ಯ ಆದ್ರೂ 100 ಪಟ್ಟಿದೆ. 4 ಲಕ್ಷ ಕೋಟಿ ಬಜೆಟ್ ಅಲ್ಲ ಕಣ್ರಯ್ಯ, 400 ಲಕ್ಷ ಕೋಟಿ ಬಜೆಟ್ ಐತ್ ಕಣ್ರಯ್ಯ. ಅಂದ್ರು ಲೆಕ್ಕ ಕೊಡ್ರೆ ಅದ ಹೆಂಗೈತಿ ಅಂತ ಪ್ರಶ್ನೆ ಮಾಡ್ತೀರಾ. ಇಲ್ರಯ್ಯ, ಬಾಳ ಐತ್ ಕಣ್ರಯ್ಯ, ನಿಮ್ ಸಂಪತ್ ಬಾಳ ಐತ್ ಕಣ್ರಯ್ಯ. ಏನಾರು ಮಾಡ್ರಿ, ವಿಚಾರ ತಿಳ್ಕೊಳ್ರಿ, ವಿಚಾರ ಹೇಳ್ರಿ. ಇಲ್ಲಿ ನೀವು ಕಾಂಗ್ರೆಸ್, BJP, JDS, KRS, ಆಮ್ ಆದ್ಮಿ, ಪ್ರಜಾಕೀಯ ಎಲ್ಲ ಬಿಟ್ಟಾಕ್ರಿ. ನಿಮ್ ದುಡ್ಡು ನಿಮ್ಮ ಹತ್ರ ಬರ್ಬೇಕು, ವಾಪಸ್ ನಿಮಗೆ ಬರ್ಬೇಕು ಟ್ಯಾಕ್ಸ್ ರೂಪದಲ್ಲಿ. ಅಂದ್ರೆ ಎಲ್ರು ಕೂಡ ಬುದ್ಧಿವಂತರಾಗ್ಬೇಕು, ಎಲ್ರು ವಿಚಾರವಂತರನ್ನಾಗಿ ಮಾಡ್ಬೇಕು. ಹಂಗಾದ್ರೆ ನೀವು ಬುದ್ಧಿವಂತರಲ್ವ, ವಿಚಾರವಂತರಲ್ಲ? ಹೌದಲ್ಲ, ನೀವು ಹೌದು ವಿಚಾರವಂತರೇ, ಬುದ್ಧಿವಂತರೇ, ಎಲ್ಲ ಹೌದು. ನೀವ್ ಹೇಳ್ದಂತ ಪ್ರಣಾಳಿಕೆಗಳಾಗ್ಬೇಕು, ನೀವ್ ಹೇಳ್ದಂಥದ್ದು, ನೀವು ಬೇಡಿಕೆ ನಿಮ್ದೇನಿದೆ ಅದನ್ನ ಮಾಡ್ದಂಗ ಆಗ್ಬೇಕು. ಯಾರ್ದೋ ವರದಿಯಂತೆ, ಯಾರ್ದೋ ಅದಂತೆ, ಯಾರ್ದೋ ಇದಂತೆ, ಭಾಷಣ ಓದ್ಬೇಕಂತೆ, ಓದಕ್ ಅವ್ರು ಬರ್ಕೊಡ್ಬೇಕಂತೆ. ಏನ್ರಯ್ಯ ಇದು? ಬ್ಯಾಡ್ವಾದ್ನೆಲ್ಲ ತುಂಬ್ತದಾರ ಕಣ್ರಯ್ಯ, ನಿಮ್ಮನ್ ಕಳೆದಂಗ್ ಮಾಡ್ತಾರ ಕಣ್ರಯ್ಯ. ಇಷ್ಟೆಲ್ಲ ಏನ್ ಹೇಳ್ತೀಯ, ನನಗೆ ಗೊತ್ತಿಲ್ವಾ ಅಂತ ಅಂತೀರಾ? ನಿಮಗ್ ಗೊತ್ತಿದ್ದಿದ್ರೆ ಇಷ್ಟೊತ್ತಿಗೆ ನೀವ್ ಯಾರಿಗಾರು ಹೇಳಿರ್ಬೇಕಾಯ್ತು. ಹೇಳಿಲ್ಲ ಅಂದ್ರೆ ಈ ವ್ಯವಸ್ಥೆ ಹಿಂಗೆಯಾ, ಈ ಜನ ಹಿಂಗೆಯಾ? ಅಲ್ಲ, ಮೊನ್ನೆ ಯಾರೋ ಹೇಳ್ತಾ ಇದ್ದ, ನಮ್ಮ ಅಣ್ಣ ನನ್ನನ್ನು ಹಾಳು ಮಾಡ್ಬಿಟ್ಟ, ನಮ್ಮ ತಮ್ಮ ನನ್ನ ಮೋಸ ಮಾಡ್ಬಿಟ್ಟ ಅಂತ. ಅಲ್ಲ, ಯಾರೋ ಬಂದು ನಮ್ಮ ಅಪ್ಪ, ನಮ್ಮ ಅಜ್ಜ, ನಮ್ಮ ತಾತ ನಮ್ಮನ್ನು ಹಾಳು ಮಾಡ್ತಾರೆ, ಅಥವಾ ನಮ್ಮ ಸಂಬಂಧಿಕರು ಹಾಳು ಮಾಡ್ತಾರೆ ಅಂತೀವಿ.
ನನ್ನನ್ನೇ ಉದ್ಧಾರ ಮಾಡ್ಕೊಳಕ್ ಆಗ್ತಾ ಇಲ್ಲ, ಒಂದೇ ಒಂದು ಓಟ್ ಒತ್ತಿ ನಾವ್ ಇನ್ನೊಬ್ರನ್ನ ಹಾಳು ಮಾಡ್ತೀವಂತೆ. ಓಟ್ ಹಾಕ್ತಂಗಿದ್ರೆ ಗ್ಯಾರಂಟಿ ಹಾಳು ಮಾಡ್ತೀರಾ. ಅದ್ ಬಿಟ್ರೆ ಆ ಮಾಟ ಮಾಡ್ತಾನಂತೆ, ಅದ್ ಮಾಡ್ತಾನಂತೆ, ದೇವ್ರು ಇಡಿಸ್ತಾನಂತೆ, ಭೂತ ಇಡಿಸ್ತಾನಂತೆ, ಏನೇನೋ ಚಿಂತನೆಗಳು. ನಿಮ್ಮನ್ನ ಉದ್ಧಾರ ಮಾಡೋದು ಇದೊಂದೇ ಶಕ್ತಿ ಇರೋದು, ಇದೇ ಬೆರಳು. ಈ ಬೆರಳಲ್ಲಿ ಕರೆಕ್ಟ್ ಟೈಮಿಗೆ ಕರೆಕ್ಟ್ ವಿಚಾರಗಳಿಗೆ ಓಟ್ ಹಾಕ್ತಂಗಿದ್ರೆ ಇನ್ನೂ ನಿಮ್ ಸಾಮ್ರಾಜ್ಯ ಏನಿದೆ ಅದನ್ನ ವಾಡ್ಕಂಡ್ ನೆಕ್ಕಂಡ್ ತಿನ್ಕಂಡ್ ಅವ್ರ ಅಜ್ಜಿ ಅವರ ಬೇಡ ಬಿಡ್ರಿ ಅವ್ರ ಮನೆತನಗಳು ಉದ್ಧಾರ ಹಾಕೊಂಡು ಏನೇನೋ ಆಗ್ಬಿಡ್ತವೆ. ಆಮೇಲೆ ನಿಜವಾಗ್ಲೂ ಯಾರೋ ಅಂದಿದ್ರು ಸೂಪರ್ ಫಿಲಮ್ ಅಲ್ಲಿ ಇದೆಯಲ್ಲ ಕ್ಲೈಮ್ಯಾಕ್ಸ್, ಅದು ಬೇಕು ಅಂದ್ರೆ ಪ್ರಜಾಕೀಯ ಅಂತ. ಆಮೇಲೆ ಇದೆಯಲ್ಲ ಆ ಕ್ಲೈಮ್ಯಾಕ್ಸ್ ಬೇಕು ಅಂದ್ರೆ ಈ ಭ್ರಷ್ಟ ರಾಜಕೀಯ ಅಂತ. ನನಗನ್ಸುತ್ತೆ ನಮಗೆ ಶಿಷ್ಟ ರಾಜಕೀಯ ಬೇಕು, ಶಿಷ್ಟ ಪ್ರಜಾಕಾರಣ ಬೇಕು. ರಾಜಕಾರಣ ಬೇಡ, ಪ್ರಜಾಕಾರಣ ಬೇಕು. ನಿಮಗೇನ್ ಬೇಕೋ ಗೊತ್ತಿಲ್ಕಂಡ್ರೆ ಹೇಳ್ಬಿಡಿದೀನಿ, ಹೇಳ್ತಾನೆ ಇರ್ತೀನಿ. ಯಾಕೆ ಅಂದ್ರೆ ನಾನಿವತ್ತು ಬದುಕಿದೀನಿ, ನಾಳೆ ಕಿರ್ತೀನೋ ಇಲ್ಲಲ್ಲ ಗೊತ್ತಿಲ್ಲ. ಹೇಳ್ತಾ ಇರೋಣ, ಮಾಡ್ತಾ ಇರೋಣ. ಅಯ್ಯೋ ವಿಚಾರವಂತರ ಆಗೋಣ, ಎಲ್ರೂ ಸೇರಾಗೋಣ.